ಪ್ರತಿಭಟನೆ ಏನಕ್ಕೆ ಅಂತಂದರೆ ಒಂದು 2 ತಿಂಗಳಲ್ಲಿ 2 ಸತಿ ನಮ್ಮ ಪಿ ಡಿ ಒನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಅದ್ರ ಬಗ್ಗೆ ಇಲ್ಲ ಪಂಚಾಯತಿ ಸದಸ್ಯರುಗಳಾಗಲಿ ಇಲ್ಲ ಅಧ್ಯಕ್ಷರುಗಳಾಗಲಿ ಎಲ್ಲ ಈ ಪಿ ಡಿ ಒ ಬೇಡ ಅಂದ್ಬಿಟ್ಟು ಒಂದು ಲೆಟ್ರ್ ಕಳಿಸಿದರೆ ಜಿಲ್ಲಾ ಪಂಚಾಯತಿಗೆ ಕಳಿಸಿ ಯುವತರಿಗೆ ಕಳಿಸಿದರೆ ಅದನ್ನು ಅವ್ರು ಕಾರ್ಯ ಮಾಡೋದು ಉತ್ತಮವಾಗಿತ್ತು. ಯಾರಿಗೂ ಗೊತ್ತಿಲ್ಲ ಇವರು ಅಧಿಕಾರನ ಯಾವ ಥರ ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದಕ್ಕೆ ಈ ಲೆಟ್ರೇ ಕಾರಣ. ಪ್ರತಿಯೊಂದು 2 ತಿಂಗಳಾಗಿದೆ ಸರ್. 29/11ರಲ್ಲಿ ಮೊನ್ನೆ ಇದನ್ನು ಮಾಡಿದ್ದಾರೆ. ತಿರ್ಗಾ 19/9/2024ರಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಒಂದೊಂದು ವರ್ಷಕ್ಕೆ 3 ಸತಿ ವರ್ಗಾವಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಂಚಾಯತಿಗೆ ಬರೋ ಗ್ರಾಮಸ್ಥರಿಗೆ ಏನಂತ ಆನ್ಸರ್ ಕೊಡೋದು ಅಲ್ವಾ ಸರ್? ಅದು ಏನಂತ ಆನ್ಸರ್ ಕೊಡೋದು ಹೇಳಿ, ನೀವು ಹೇಳಿ. ಇದು ಯಾರು ರಾಜಕೀಯ ಕೈವಾಡ ಐತೆ ಅಂತ ನಮಗೂ ಗೊತ್ತಿಲ್ಲ. ಅದು ಇಲ್ಲ ಶಾಸಕರದ್ದು ಇದೆಯಾ ಇಲ್ಲ ಇಲ್ಲಿ ಲೋಕಲ್ ಲೀಡ್ರುಗಳ್ದು ಐತಾ ಯಾರ್ದೈತೆ ಅಂತ ಗೊತ್ತಿಲ್ಲ. ಒಂದು ನೀರಿಂದ ಏನೋ ಸಮಸ್ಯೆ ಕೇಳೋಕೆ ಹೋದರೆ ಲೋಕಲ್ ಲೀಡ್ರನ್ನ ಸೇರಿಸ್ತಾರೆ. ಅವ್ರ ಹೆಸರು ಪ್ರಸ್ತಾಪ ಮಾಡೋದು ಬೇಡ, ಕುಡಿಯೋ ನೀರಿಗೂ ರಾಜಕೀಯ ಮಾಡ್ತಾರೆ ಸರ್. ಇವಾಗ ಅವ್ರದ್ದು ಒಂದು ಸತಿ ತಪ್ಪಾಗಿತ್ತು, ಅದನ್ನು ಡಾಕ್ಯುಮೆಂಟ್ಸ್ ಸಮೇತ ಕೊಡೋಕೆ ಅಂತ ಹೋದ ಅದರಲ್ಲಿ ನಾವು ವಿಫಲ ಆದೋ, ಅದರಲ್ಲಿ ಡಾಕ್ಯುಮೆಂಟ್ಸ್ ಸದಸ್ಯನ ಕೊಡೋದು ನಾವು ವಿಫಲ ಆದೋ. ಅದಕ್ಕೆ ಅಂತ ಅವ್ರು ಕೊಟ್ಟಾಗ ಆ ಟೈಮಲ್ಲಿ ಅವ್ರು ಏನು ಆ್ಯಕ್ಷನ್ ತೊಗೊಳ್ಳಿಲ್ವಲ್ಲ. ಆ ಟೈಮಲ್ಲಿ ತೊಗೊಂಡಿದ್ರೆ ಹೌದು ನೀವು ಮಾಡಿರೋದು ನೀವೇ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀರಪ್ಪ, ಅದರಿಂದ ನಾವು ಅದನ್ನು ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದಾಯ್ತಲ್ಲ. ಅವತ್ತು ಯಾಕೆ ಆ ಕಾರ್ಯಕ್ರಮ ಮಾಡಿಲ್ಲ? ಯಾವುದೋ ಒಂದು ಬಾರ್ದು ಲೈಸೆನ್ಸ್ ಕೊಟ್ಟರು ಅದನ್ನು ಮೀಟಿಂಗಲ್ಲಿ ಹಿಡ್ದಲ್ಲೇ ಇದನ್ನು ಮಾಡೋಕ್ಕಾಗುತ್ತಾ? ರಾಜಕೀಯ ಪ್ರೇರಿತವಾಗಿ ಸರ್ ಇದು ನಡೀತಾ ಇರೋದು. ಇದು ಮಾಧ್ಯಮದಲ್ಲಿ ನಮಗೇನೋ ಚೆನ್ನಾಗಿ ಮಾಧ್ಯಮದವರಿಗೆ ಗೊತ್ತಿರುತ್ತೆ. ನಮ್ಮ ಆರೋಪಗಳು ಅಂತಂದ್ರೆ ನಮ್ಮ ಇನ್ನೇನು ಇಲ್ಲ ಮುಖಂಡರುಗಳ್ದು ಕೈವಾಡ ಇರುತ್ತೆ ಅಂತ ನಾವೇ ಹೇಳ್ಬೇಕಾಗುತ್ತೆ. ನಿಮ್ಮ ಒತ್ತಾಯ ಏನಿದೆ? ನಮ್ಮ ಒತ್ತಾಯ ಆ ಪಿ ಡಿ ಒ ನಮ್ಗೆ ಇಲ್ಲಿ ಬರಬೇಕು ಅಷ್ಟೇನೇನೆ. ಅಲ್ಲಿ ಬರಲಿಲ್ಲ ಅಂದರೆ ಸೋಮವಾರ ಇ ಆಫೀಸ್ ಹತ್ರ ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ. ಪ್ರತಿಭಟನೆ ಏನಕ್ಕೆ ಅಂತಂದರೆ ಒಂದು 2 ತಿಂಗಳಲ್ಲಿ 2 ಸತಿ ನಮ್ಮ ಪಿ ಡಿ ಒನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಅದ್ರ ಬಗ್ಗೆ ಇಲ್ಲ ಪಂಚಾಯತಿ ಸದಸ್ಯರುಗಳಾಗಲಿ ಇಲ್ಲ ಅಧ್ಯಕ್ಷರುಗಳಾಗಲಿ ಎಲ್ಲ ಈ ಪಿ ಡಿ ಒ ಬೇಡ ಅಂದ್ಬಿಟ್ಟು ಒಂದು ಲೆಟ್ರ್ ಕಳಿಸಿದರೆ ಜಿಲ್ಲಾ ಪಂಚಾಯತಿಗೆ ಇಲ್ಲ ತಾಲೂಕ್ ಪಂಚಾಯತಿಗೆ ಕಳಿಸಿ ಯುವತರಿಗೆ ಕಳಿಸಿದರೆ ಅದನ್ನು ಅವ್ರು ಕಾರ್ಯ ಮಾಡೋದು ಉತ್ತಮವಾಗಿತ್ತು. ಯಾರಿಗೂ ಗೊತ್ತಿಲ್ಲ ಇವರು ಅಧಿಕಾರನ ಯಾವ ಥರ ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದಕ್ಕೆ ಈ ಲೆಟ್ರೇ ಕಾರಣ. ಪ್ರತಿಯೊಂದು 2 ತಿಂಗಳಾಗಿದೆ ಸರ್. 29/11ರಲ್ಲಿ ಮೊನ್ನೆ ಇದನ್ನು ಮಾಡಿದ್ದಾರೆ. ತಿರ್ಗಾ 19/9/2024ರಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಒಂದೊಂದು ವರ್ಷಕ್ಕೆ 3 ಸತಿ ವರ್ಗಾವಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಂಚಾಯತಿಗೆ ಬರೋ ಗ್ರಾಮಸ್ಥರಿಗೆ ಏನಂತ ಆನ್ಸರ್ ಕೊಡೋದು ಅಲ್ವಾ ಸರ್? ಅದು ಏನಂತ ಆನ್ಸರ್ ಕೊಡೋದು ಹೇಳಿ, ನೀವು ಹೇಳಿ. ಇದು ಯಾರು ರಾಜಕೀಯ ಕೈವಾಡ ಐತೆ ಅಂತ ನಮಗೂ ಗೊತ್ತಿಲ್ಲ. ಅದು ಇಲ್ಲ ಶಾಸಕರದ್ದು ಇದೆಯಾ ಇಲ್ಲ ಇಲ್ಲಿ ಲೋಕಲ್ ಲೀಡ್ರುಗಳ್ದು ಐತಾ ಯಾರ್ದೈತೆ ಅಂತ ಗೊತ್ತಿಲ್ಲ. ಒಂದು ನೀರಿಂದ ಏನೋ ಸಮಸ್ಯೆ ಕೇಳೋಕೆ ಹೋದರೆ ಲೋಕಲ್ ಲೀಡ್ರನ್ನ ಸೇರಿಸ್ತಾರೆ. ಅವ್ರ ಹೆಸರು ಪ್ರಸ್ತಾಪ ಮಾಡೋದು ಬೇಡ, ಕುಡಿಯೋ ನೀರಿಗೂ ರಾಜಕೀಯ ಮಾಡ್ತಾರೆ ಸರ್. ಇವಾಗ ಅವ್ರದ್ದು ಒಂದು ಸತಿ ತಪ್ಪಾಗಿತ್ತು, ಅದನ್ನು ಡಾಕ್ಯುಮೆಂಟ್ಸ್ ಸಮೇತ ಕೊಡೋಕೆ ಅಂತ ಹೋದ ಅದರಲ್ಲಿ ನಾವು ವಿಫಲ ಆದೋ, ಅದರಲ್ಲಿ ಡಾಕ್ಯುಮೆಂಟ್ಸ್ ಸದಸ್ಯನ ಕೊಡೋದು ನಾವು ವಿಫಲ ಆದೋ. ಅದಕ್ಕೆ ಅಂತ ಅವ್ರು ಕೊಟ್ಟಾಗ ಆ ಟೈಮಲ್ಲಿ ಅವ್ರು ಏನು ಆ್ಯಕ್ಷನ್ ತೊಗೊಳ್ಳಿಲ್ವಲ್ಲ. ಆ ಟೈಮಲ್ಲಿ ತೊಗೊಂಡಿದ್ರೆ ಹೌದು ನೀವು ಮಾಡಿರೋದು ನೀವೇ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀರಪ್ಪ, ಅದರಿಂದ ನಾವು ಅದನ್ನು ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದಾಯ್ತಲ್ಲ. ಅವತ್ತು ಯಾಕೆ ಆ ಕಾರ್ಯಕ್ರಮ ಮಾಡಿಲ್ಲ? ಯಾವುದೋ ಒಂದು ಬಾರ್ದು ಲೈಸೆನ್ಸ್ ಕೊಟ್ಟರು ಅದನ್ನು ಮೀಟಿಂಗಲ್ಲಿ ಹಿಡ್ದಲ್ಲೇ ಇದನ್ನು ಮಾಡೋಕ್ಕಾಗುತ್ತಾ? ರಾಜಕೀಯ ಪ್ರೇರಿತವಾಗಿ ಸರ್ ಇದು ನಡೀತಾ ಇರೋದು. ಇದು ಮಾಧ್ಯಮದಲ್ಲಿ ನಮಗೇನೋ ಚೆನ್ನಾಗಿ ಮಾಧ್ಯಮದವರಿಗೆ ಗೊತ್ತಿರುತ್ತೆ. ನಮ್ಮ ಆರೋಪಗಳು ಅಂತಂದ್ರೆ ನಮ್ಮ ಇನ್ನೇನು ಇಲ್ಲ ಮುಖಂಡರುಗಳ್ದು ಕೈವಾಡ ಇರುತ್ತೆ ಅಂತ ನಾವೇ ಹೇಳ್ಬೇಕಾಗುತ್ತೆ. ನಿಮ್ಮ ಒತ್ತಾಯ ಏನಿದೆ? ನಮ್ಮ ಒತ್ತಾಯ ಆ ಪಿ ಡಿ ಒ ನಮ್ಗೆ ಇಲ್ಲಿ ಬರಬೇಕು ಅಷ್ಟೇನೇನೆ. ಅಲ್ಲಿ ಬರಲಿಲ್ಲ ಅಂದರೆ ಸೋಮವಾರ ಇ ಆಫೀಸ್ ಹತ್ರ ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ.